ಹೇ ಗಾಯ್ಸ್, ಅಸ್ಲಾಂ ವಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಒನ್ ಡೇ ಟ್ರಿಪ್ ಬಂದು ಕಸಿನ್ಸ್ ಬಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಟ್ರಿಪ್ ವಿತ್ ಕಸಿನ್ಸ್. ದೊಡ್ಡವ್ರು ಯಾರೂ ಬರಲಿಲ್ಲ. ಸೊ ಎಲ್ಲ ಮಕ್ಕಳೇ ಬಂದು ನಾವು ಎಲ್ಲನೂ ಕೂಡ ಸ್ವಲ್ಪ ಕಾಸು ಹಾಕ್ಕೊಂಡು ಲೈಕ್ 13 ಮೆಂಬರ್ಸ್ ಬಂದು 14K ಸಮಥಿಂಗ್ ಏನೋ ತೊಗೊಂಡು ಕಾರ್ ಬುಕ್ ಮಾಡಿಕೊಂಡು ಹೋಗಿದ್ವಿ. ಸೊ ನಮ್ಮ ಅಜ್ಜಿ ಎಲ್ಲ ಮಕ್ಕಳು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಲೈನಾಗಿ ಎಲ್ರಿಗೂ ನಿಲ್ಲಿಸ್ಕೊಂಡು ದೃಷ್ಟಿ ತೆಗಿತಿದ್ದಾರೆ. ನಮ್ಮ ಅಜ್ಜಿ ಎಲ್ಲರೂ ಜೊತೆಗೆ ಸೇರಿ ಎಲ್ಲಾದರೂ ಹೋದರೆ ಫಸ್ಟ್ ದೃಷ್ಟಿ ತೆಗಿತಾರೆ ಎಲ್ಲರಿಗೂ ಸೇರಿಸಿ. ಸೊ ನಮಗೆಲ್ಲರಿಗೂ ದೃಷ್ಟಿ ತೆಗ್ದಾಯಿತು. ಎಲ್ಲ ಮಕ್ಕಳು ಕೂಡ ಖುಷಿಯಾಗಿ ಹೊರಟ್ವಿ. ಹೋಯ್ತಾ ಹಾಗೆ ಎಲ್ಲರೂ ನೋಡಿ ಒಂದೇ ಕಾರಲ್ಲಿ ತುಂಬ್ಕೊಂಡಿದ್ದೀವಿ. ನಾವು ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಬಸ್ಸಲ್ಲಿ ಹೋಗಿ ಅಲ್ಲಿ ಬಾತ್ ಮಾಡಿಕೊಂಡು ಅಗೇನ್ ಬರೋಕ್ಕೆ ಫುಲ್ ಟಯರ್ಡ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಬಸ್ಸಲ್ಲಿ ಹೋಗಿಲ್ಲ. ಸೊ ಕಾರ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಫೈನಲಿ ಎಲ್ಲರೂ ಒಂದೇ ಕಾರಲ್ಲಿ 8 ಮೆಂಬರ್ಸ್ ಕೂತ್ಕೊಳ್ಳೋ ಕಾರಲ್ಲಿ ಬಂದು 13 ಮೆಂಬರ್ಸ್ ಬಂದು ನಾವು ಎಲ್ಲನೂ ತುಂಬಿಕೊಂಡು ಹೊರಟ್ವಿ. ಸೊ ಫೈನಲಿ ನಮ್ಮ ಜರ್ನಿ ಬಂದು ಸ್ಟಾರ್ಟ್ ಆಗಿದೆ. ಅಪ್ ಆ್ಯಂಡ್ ಡೌನ್ ಬಂದು 120 or 130 ಕಿಲೋಮೀಟರ್ ಸಮಥಿಂಗ್ ಏನೋ ಇದೆ. ಸೊ ಹೋಯ್ತಾ ಬಾಯ್ಸ್ಗೆ ಬಂದು ಜರ್ಸಿ ತೊಗೋಬೇಕಾಗಿತ್ತು ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಪ್ಲೇ ಮಾಡೋಕ್ಕೆ. ಸೊ ಅವರೆಲ್ಲನೂ ಕೂಡ ಜರ್ಸಿ ತೊಗೊಂಡು ಬಂದುಬಿಟ್ರು. ಸೊ ಹಾಗೆ ಬಂದು ಮೂವ್ ಆನ್ ಹಾಕ್ತಿದ್ದೀವಿ. ಅಲ್ಲಿ ಒಂದು ಕಡೆ ಬಂದು ಮಂಕೀಸ್ ಇತ್ತು. ಆ ಮಂಕೀಸ್ ನೋಡಿಕೊಂಡು ಹೇಗೆ ಮಾಡ್ತಿದ್ದೀವಿ ನೋಡಿ. एक दो तीन चार पाँच छः बना नहीं देख तस्लीम मनक बैठी है देख किचाड़क बैठी है देख तस्लीम क्या तो क्यूट तक उचड़ी करूँ ना पा तो नेटवर्क कर दी मेरा अरे ठंडा है मुस्कान ಸೊ ಗೈಸ್, ನೋಡಿದ್ರಲ್ಲ, ಈ ಥರ ಎಲ್ಲನೂ ಕೂಡ ಮಾತಾಡಿಕೊಂಡು ನಾವು ಹೋದ್ವಿ. ಹೋಗ್ಬಿಟ್ಟು ಫೈನಲಿ ನಮ್ಮ ಲೊಕೇಶನ್ ಅರೈವ್ ಆಗೋಕ್ಕೆ ಲೈಕ್ ಇನ್ನೊಂದು 10 ಕಿಲೋಮೀಟರ್ಸ್ ಸಮಥಿಂಗ್ ಏನೋ ಇತ್ತು. ಇದೆಲ್ಲನೂ ಕೂಡ ಮುಗಿಸ್ಕೊಂಡು ನಾವು ಎಂಟ್ರೆನ್ಸಲ್ಲಿ ಬಂದು ಎಂಟ್ರಿ ಕೊಡ್ತಿದ್ದೀವಿ. ಲೈಕ್ ನೋಡಿ, ಎಂಟ್ರೆನ್ಸಲ್ಲಿ ಈಗಿತ್ತು. ಇದಕ್ಕೂ ನೋಡಿ ನಾನು ನೀನು ಅಂತ ಎಲ್ಲರೂ ಜಗಳ ಮಾಡ್ಕೊತಿದ್ವಿ. ಸೊ ಫೈನಲಿ ನಾವು ಎಂಟ್ರಿ ಆಯಿತು. ಇದಾದ್ಮೇಲೆ ಬಂದು ಪರ್ ಪರ್ಸನ್ 750 ಏನೋ ಟಿಕೆಟ್ಸು, ಬಟ್ ನಮಗೆ ಬಂದು 600 ಹಾಕ್ಕೊಟ್ಟಿದ್ರು. ಸೊ ಹೋಗಿ ಎಲ್ಲನೂ ಕೂಡ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಅಂಕಲ್ ಬಂದು ಬರಲಿಲ್ಲ. ಕಾರ್ ಡ್ರೈವರು ಅಲ್ಲೇ ಇದ್ದರು. ಪಾಪ ಬೆಸ್ಟ್ ಅಂಕಲ್ ಅಂತಲೇ ಹೇಳ್ಬೋದು. ನಾವು ಏನು ಹೇಳ್ತೀವೋ ಎಲ್ಲನೂ ಕೂಡ ಕೇಳ್ತಿದ್ರು. ಆ್ಯಂಡ್ ನಾವು ಎಲ್ಲೆಲ್ಲಿ ಸ್ಟಾಪ್ ಮಾಡೋಕ್ಕೆ ಹೇಳ್ತೀವೋ ಎಲ್ಲನೂ ಕೂಡ ಸ್ಟಾಪ್ ಮಾಡ್ತಿದ್ರು. ಆ್ಯಂಡ್ ಚೆನ್ನಾಗಿ ನೋಡಿಕೊಂಡ್ರು. ಆಲ್ರೆಡಿ ಅವ್ರು ಬಂದಿದ್ದಾರಂತೆ ಇದೇ ಕಾರಲ್ಲಿ. ಅದು ಪರವಸ ಒಳಗಮ್ಮ ಅಂತ ಹಾಕಿದ್ದಾರೆ, ಅದಕ್ಕೆ ಟ್ಯಾಟೂ ಹಾಕಿಸಿದ್ದಾರೆ. ಎಲ್ಲನೂ ಕೂಡ ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ನಾನು ಫೋಟೋಸ್ ಹಿಡಿತಿದ್ದೆ ಲೈಕ್ ವಿಂಗ್ಸಲ್ಲಿ. ಆ್ಯಂಡ್ ಎಲ್ಲರೂ ಹೇಳ್ತಿದ್ರು ಪಾಪಾಕಿ ಪರಿ ಹವಾಮೆ ಉಡಿ ಅಂತ ಹೇಳ್ತಿದ್ರು. ಗಾಯ್ಸ್, ಇದಾದಮೇಲೆ ಹಾಗೆ ಬಂದು ನಾನು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ನಾವು ಎಂಟ್ರಿ ಕೊಡ್ತಿದ್ದೀವಿ. ಈಗ ಬಂದು ಸ್ಟಾರ್ಟಿಂಗ್ ಎಂಟ್ರಿ ಬಂದು ಹೀಗಿರೋದು. ಆ್ಯಂಡ್ ನಾವು ತುಂಬ ಲಾಟ್ಸ್ ಆಫ್ ಕ್ಲಿಪ್ಸ್ ಬಂದು ನಾನು ಹಿಡ್ದೇ ಇಲ್ಲ. ಯಾಕಂದರೆ ಅಲ್ಲಿ ಹೋಗಿದ ತಕ್ಷಣ ನಮಗೆ ಲಾಕರ್ ಕೊಟ್ಟಿದ್ದರು. ಆ ಲಾಕರಲ್ಲಿ ಬಂದು ನಾವು ಫೋನ್ಸ್ ಎಲ್ಲ ಹಾಕಿಟ್ಬಿಟ್ಟಿದ್ವಿ. ಅಲ್ಲಿ ನೀರಲ್ಲಿ ಆಟಾಡಬೇಕಲ್ಲ, ಫೋನ್ಸ್ ಎಲ್ಲ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರದ್ದು ಫೋನ್ಸ್ ಹಾಕಿ ಒಂದೇ ಲಾಕರಲ್ಲಿ ನಾವು ಇಟ್ಬಿಟ್ಟಿದ್ರು. ಸೊ ಅಲ್ಲಿ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಏನು. ದಿಸ್ ಬಟರ್ಫ್ಲೈಸ್ ಎಲ್ಲನೂ ಕೂಡ ಬಂದು ಸಿಮೆಂಟಲ್ಲಿ ಬಂದಿದ್ದು. ಆ್ಯಂಡ್ ಸಿಸ್ಟರ್ ಬಂದು ಟಿಕೆಟ್ ತೊಗೊತಿದ್ರು. ಆ್ಯಂಡ್ ಫೈನಲಿ ನಮ್ಮ ಟಿಕೆಟ್ಸ್ ಬಂತು ಎಲ್ಲರದು. ಆ್ಯಂಡ್ ಅಲ್ಲೊಂದು ಆಂಟಿ ಬಂದಿದ್ರು. ಆ್ಯಂಡ್ ಅವರು ಹ್ಯಾಂಡ್ಸ್ಗೆಲ್ಲನೂ ಕೂಡ ಲೈಕ್ ಅದು ಹಾಕ್ತಿದ್ರು, ನಮ್ಮ ಪಾಸ್ ಹಾಕ್ತಿದ್ರು. ಇದೆಲ್ಲನೂ ಕೂಡ ಲೈನಾಗಿ ಹಾಕ್ಸ್ಕೊಂಡ್ವಿ. ಅದು ಒಂಥರ ಗಮ್ ಇದೆ. ಆ್ಯಂಡ್ ಈ ಪಾಸ್ ಬಂದು ನಾವು ಲೈಕ್ 10 o'clock ಓಪನ್. ಅದು ನಾವು 8 o'clock ಬೇಗ ರೆಡಿಯಾಗಿ 10 o'clock ಎಲ್ಲ ಅಲ್ಲಿದ್ದೀವಿ. 10 o'clock ಅಗೇನ್ 6:30 ಆಗಿಬಿಟ್ಟಿದೆ. ಆ್ಯಂಡ್ ಸ್ಟಿಲ್ ನಾವು ಬರೋಕ್ಕೆ ಆಗ್ತಾನೆ ಇಲ್ಲ. ಅಲ್ಲಿರೋರೆಲ್ಲನೂ ಹೋಗಿ ಅಂತ ಹೇಳ್ತಿದ್ರು. ಸ್ಟಿಲ್ ಅಲ್ಲಿ ಗಂಟ ಆಟ ಹಿಡಿದೀವಿ. ಅಲ್ಲಿ ಗಂಟನೂ ಈ ಜನರಲ್ ಪಾಸ್ ಬಂದು ನಮ್ಮದು ಅದು ಬಂದು ಕಟ್ಟೇ ಆಗಿಲ್ಲ. ಅದು ಅರ್ಧೋಗಿಲ್ಲ.
ಅಷ್ಟು ವಾಟ್ರಲ್ಲಿ ಆಟ ಆಡಿದ್ದೀವಿ ಸ್ಟಿಲ್ ಅದು ಆಗಿಲ್ಲ ನೋಡಿ, ಯಾರೂ ಇಲ್ಲ, ಜಸ್ಟ್ ನಾವೇ ಹೋಗಿರೋದು ಫಸ್ಟಲ್ಲಿ. ಇನ್ನು ಗೇಟ್ಸ್ ಕೂಡ ಓಪನ್ ಮಾಡಿಲ್ಲ, ನಾವು ಓಪನ್ ಮಾಡೋಕ್ಕೆ ಮುಂಚೆನೇ ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ಫಸ್ಟ್ ಬಂದು ನೋಡಿ ನಮ್ಮ ಅಣ್ಣನೇ ಬಂದು ಗೇಟ್ ಓಪನ್ ಮಾಡಿಬಿಟ್ಟು ಎಲ್ಲರಿಗೂ ಕರಿತಿದ್ದಾರೆ, ವೆಲ್ಕಮ್ ಟು ಮೈ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಬಂದು ನಾವು ಎಲ್ಲನೂ ಕೂಡ ಹೋಗ್ಬಿಟ್ಟು ಬಂದು ಸ್ವಲ್ಪ ಪಿಕ್ಚರ್ಸ್ ಹಿಡಿಯೋದಿತ್ತಲ್ಲ ಆಚೆ ಕಡೆ, ಅವರೆಲ್ಲ ಇಟ್ಕೊಂಡು ಬರ್ತಿದ್ರು ಬ್ಯಾಕ್ ಸೈಡಲ್ಲಿ. ಆ್ಯಂಡ್ ನಾವು ಹೋಗಿದ ತಕ್ಷಣ ಬಂದು ಪೇಂಟಿಂಗ್ಸ್ ಎಲ್ಲ ಸ್ಟಿಲ್ ನಡೀತಿತ್ತು. ಹೋಗಿದ ತಕ್ಷಣ ನಾವು ಕೌಂಟರ್ ಹತ್ರ ಹೋಗಿಬಿಟ್ಟು ಲೈಕ್ ಬ್ಯಾಗ್ಸ್ ಎಲ್ಲ ಎಲ್ಲಿ ಇಕ್ಬೇಕು ಏನು ಅಂತ ಫಸ್ಟ್ ಡಿಸೈಡ್ ಮಾಡಿಬಿಟ್ಟು ನಾವು ಬ್ಯಾಗ್ಸ್ ಎಲ್ಲ ಇಕ್ಬಿಟ್ಟೆ. ಲೈಕ್ ಕೌಂಟರ್ದು ಕೀ ಬೀಗ ಕೊಟ್ಟಿದ್ರು ಅವರು, ಎಲ್ಲ ಲಾಕರಲ್ಲಿ ಬ್ಯಾಗ್ಸು, ಸ್ಲಿಪ್ಪರ್ಸು, ಫೋನ್ಸು ಎಲ್ಲರದು ಹಾಕಿ ಒಂದು ಕಡೆ ಇಕ್ಬಿಟ್ವಿ ಅಷ್ಟೇ. ಜಾಸ್ತಿ ಮೆಮೊರೀಸ್ ಇಲ್ಲ ಅದರಲ್ಲೇನು. ಆ್ಯಂಡ್ ನಾನು ಎಲ್ಲ ಬ್ಯಾಗ್ಸ್ ಎಲ್ಲ ಇಕ್ಬಿಟ್ಟು ಹೋಗಿ ನಾವು ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಪ್ಲೇ ಮಾಡಿ ಪ್ಲೇ ಎಲ್ಲ ಆದಮೇಲೆ ಅಗೇನ್ ಬಂದು ನಾವು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಆಚೆ ಬಂದಿದ್ವಿ. ಆಚೆ ಬಂದು ನೋಡಿದ್ರೆ ನಾವು ಫುಡ್ಡೆಲ್ಲ ಹೋಗಿದ್ವಿ, ಬಟ್ ಅಲ್ಲಿ ಎಂಟ್ರೆನ್ಸ್ ಇರಲಿಲ್ಲ. ಸೊ ಫುಡ್ಡೇ ತಿನ್ಕೊಬಿಡೋಣ ಒಂದೇ ಸತಿಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಏನೇನು ಬೇಕು ಅನ್ನೋದನ್ನ ಹೇಳಿ ಆರ್ಡ್ರ್ ಮಾಡ್ತಿದ್ರು. ಆ್ಯಂಡ್ ನಾನು ನಮ್ಮಣ್ಣ ಲೇಸ್ ತಿಂತಿದ್ರು. ತಿಂದ್ಬಿಟ್ಟು ಎಲ್ಲನೂ ತೊಗೊಂಡು ತಿನ್ಕೊಂಡು ನಾವು ಹಾಗೆ ಮೇಲೆ ಹೋದ್ವಿ. ಆ್ಯಂಡ್ ವಾಟ್ರಲ್ಲಿ ಆಡಿರೋ ಮೆಮೊರೀಸ್ ಒಂದೂ ಇಲ್ಲ ಅಂತ ಹೇಳಿಬಿಟ್ಟು ಇದೊಂದು ತೊಗೊಬಿಟ್ವಿ, ಯಾರ್ದಾದ್ರೂ ಒಂದು ಫೋನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಆದಮೇಲೆ ಬಂದು ನೋಡಿ ನಾವು ಎಲ್ಲನೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ. ಆ್ಯಂಡ್ ಇದು ಆದಮೇಲೆ ಬಂದು ಫುಲ್ಲು ಬಿಸಿಲು ಅಂದರೆ ಬಿಸಿಲು. ಆ್ಯಂಡ್ ಯು ಕ್ಯಾನ್ ಸಿ ಟ್ಯಾನ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ ಗರ್ಸ್, ಇದೆಲ್ಲ ಆದಮೇಲೆ ನಾವು ರೈನ್ ಡಿಸ್ಕೋಗೆ ಬಂದು ಎಂಟ್ರಿ ಕೊಟ್ವಿ. ಆ್ಯಂಡ್ ನಾವು ತುಂಬ ಎಂಜಾಯ್ ಮಾಡಿದ್ವಿ ಇದರಲ್ಲಿ. ಎಂಟ್ರಿ ಕೊಡ್ತಾನೆ ಇದ್ದೀವಿ, ಒಬ್ಬರಿಂದ ಒಬ್ಬರು ಅಂತ ಲೈನಾಗಿ. ಸೊ ನಾವು ಹೋಗೋ ಗಂಟ ಅಲ್ಲಿ ಡ್ಯಾನ್ಸಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನಾವು ಮಾರ್ನಿಂಗ್ ಬೇಗ ಹೊಂಟೋಗ್ಬಿಟ್ಟಿದ್ವಿ. ಲೈಕ್ ನಮ್ಮ ಮನೆಯಿಂದ ಅಲ್ಲಿ ಹೋಗೋಕ್ಕೆ 1.5 hour 2 hours ಸಮಥಿಂಗ್ ಏನೋ ಆಗುತ್ತೆ. ನಾವು 8 o'clock ಹೊಂಟೋಗ್ಬಿಟ್ಟಿದ್ವಿ. ಸ್ಟಿಲ್ ನಾವು ಅಲ್ಲಿ ಹೋಗಿ ರೀಚ್ ಆಗೋ ಗಂಟ ಏನೂ ಓಪನ್ ಮಾಡಿರಲಿಲ್ಲ. ನಮ್ಮ ಅಣ್ಣನೇ ಗೇಟ್ ಓಪನ್ ಮಾಡಿದ್ದು ನೋಡಿದ್ರಲ್ಲ. ಇದೆಲ್ಲ ಆದಮೇಲೆ ಫುಲ್ಲು ಡ್ಯಾನ್ಸ್ ಅಂದರೆ ಡ್ಯಾನ್ಸು, ಸಿಸ್ಟರು ಮತ್ತು ನಮ್ಮ ಕಸಿನ್ಸು ಎಲ್ಲನೂ ಕೂಡ. ನಾನು ನಮ್ಮಣ್ಣ ಅಂತೂ ಫುಲ್ ಫಜ್ಜಿತಿ ಮಾಡಿ ಹಾಕ್ಬಿಟ್ಟಿದ್ವಿ. ಆ್ಯಂಡ್ ಎಲ್ಲರೂ ಕೂಡ ಆಚೆ ಬಂದುಬಿಟ್ಟಿದ್ರು, ನಾನು ನಮ್ಮಣ್ಣ ಅಂತೂ ಬರಲೇ ಇರಲಿಲ್ಲ. ಆ್ಯಂಡ್ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಜಾಸ್ತಿ ಕ್ಲಿಪ್ಸ್ ಬಂದು ಹಿಡಿಯೋದಕ್ಕೆ ಮರ್ತೋಗ್ಬಿಟ್ಟಿದ್ವಿ. ನಮಗೆ ಆಲ್ಮೋಸ್ಟ್ ನಾವು ಒಂದು 70% ಎಲ್ಲ ಆಟಾಡಿ ಫಿನಿಷ್ ಮಾಡಿದ್ವಿ. ಆವಾಗ ಬಂದು ನೆನಪಾಯಿತು ಲೈಕ್ ಒಂದು ವಾಟರ್ ಪೌಚ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ದೆನ್ ಅದೆಲ್ಲ ಆದಮೇಲೆ ಊಟ ಬಂದು ಆರ್ಡ್ರ್ ಕೊಟ್ಬಿಟ್ಟು ಹೋಗಿದ್ವಲ್ಲ. ಸೊ ನಾವು ಬರೋ ಗಂಟ ಎಲ್ಲನೂ ಕೂಡ ರೆಡಿ ಆಗಿತ್ತು. ಲೈನಾಗಿ ಹ್ಯಾಂಡ್ ವಾಶ್ ಮಾಡ್ಕೋತಿದ್ದೀವಿ. ಎಷ್ಟು ಬಿಸಿಲು ಅಂದರೆ ಪ್ರಾಪರಾಗಿ ಹ್ಯಾಂಡ್ ಕೂಡ ವಾಶ್ ಮಾಡೋಕ್ಕಾಗ್ತಿಲ್ಲ ಗೈಸ್, ಅಷ್ಟು ಬಿಸಿ ಬಿಸಿ ನೀರು ಬರ್ತಿತ್ತು ಅಲ್ಲೇ. ಹೋಗ್ಬಿಟ್ಟು ಎಲ್ಲನೂ ಎಂಟ್ರಿ ಕೊಡ್ತಿದ್ದೀವಿ ಹೋಟ್ಲಲ್ಲಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ದಿಸ್ ಈಸ್ ಫ್ರೈಡ್ ರೈಸ್ 100 rupees ಇದು ಬಂದು. ಆ್ಯಂಡ್ ಚಿಕನ್ ರೈಸ್ ಬಂದು 140 ಸಮಥಿಂಗ್ ಏನೋ. ನಾನಂತೂ ಚಿಕನ್ ರೈಸ್ ತಿನ್ನಲ್ಲ, ನಮ್ಮ ಕಸಿನ್ಸ್ ತಿಂದಿದ್ದೆಲ್ಲ. ಆ್ಯಂಡ್ ನಾನು ಬಂದು ವೆಜ್ ಫ್ರೈಡ್ ರೈಸು ಮತ್ತು ಮಶ್ರೂಮ್ ರೈಸ್ ಬಂದು ತೊಗೊಂಡಿದ್ದೆ. ಆ್ಯಂಡ್ ಎಲ್ಲರೂ ಲೈನಾಗಿ ಕೂತ್ಕೊಂಡು ತಿಂತಿದ್ವಿ, ಲೈಕ್ 13 ಮೆಂಬರ್ಸು. ನಾವು ಮನೆಯಿಂದ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಪಾರ್ಸೆಲ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಆ ಪ್ಲ್ಯಾನ್ ಬಂದು ಕ್ಯಾನ್ಸಲ್ ಆಗಿಬಿಟ್ಟಿತ್ತಲ್ಲ. ಸೊ ಅದು ಬಂದು ಊಟ ಹಾಗೆ ಕಾರಲ್ಲೇ ಬಿಟ್ಟು ಬಂದಿದ್ವಿ. ಆ್ಯಂಡ್ ನಾವು ಬಂದು ತಿಂದು ಎಲ್ಲನೂ ಕೂಡ ಹೊರಟ್ವಿ ಕೆಳಗಡೆ. ಆಲ್ಮೋಸ್ಟ್ ವಾಟರ್ ಗೇಮ್ಸ್ ಎಲ್ಲನೂ ಕೂಡ ಬಂದು ನಾವು 2:30 ಸಮಥಿಂಗಲ್ಲಿ ಎಲ್ಲನೂ ಫಿನಿಶ್ಡ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದಟ್ ಬಂದು ಡ್ರೈ ಗೇಮ್ಸ್ ಮಾಡೋಕ್ಕೆ ರೆಡಿ ಆಗ್ತಿದ್ದೀವಿ. ಹಾಗೆ ಬಂದು ವೆಟ್ ಡ್ರೆಸ್ಸಲ್ಲೇ ನಾವು ಊಟ ಮಾಡಿಕೊಂಡು ಆ್ಯಂಡ್ ರೆಸ್ಟ್ ರೂಮ್ಸ್ಗೆ ಹೋಗ್ಬಿಟ್ಟು ಎಲ್ಲನೂ ಗರ್ಲ್ಸ್ ಬಂದು ಡ್ರೆಸ್ಸಸ್ ಎಲ್ಲನೂ ಚೇಂಜ್ ಮಾಡ್ಕೊಂಡ್ವಿ. ಆ್ಯಂಡ್ ಬಾತ್ ಮಾಡಿ ಡ್ರೆಸ್ಸಸ್ ಎಲ್ಲನೂ ಚೇಂಜ್ ಮಾಡ್ಕೊಂಡ್ವಿ. ಅದಾದಮೇಲೆ ಬಂದು ಅಗೇನ್ ನಾವು ಆಚೆ ಬಂದು ಆಯಿತು. ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಡ್ರೈ ಗೇಮ್ಸ್ ಎಲ್ಲನೂ ಪ್ಲೇ ಮಾಡ್ಕೊಂಡ್ವಿ. ಅದು ಆದಮೇಲೆ ಈಗ ನಾವು ಫೈನಲಿ ಮನೆಗೆ ಬರೋ ಟೈಮ್ ಬಂತು. ನಾವು ಮಾರ್ನಿಂಗ್ ಯಾರೂ ಇರಲಿಲ್ಲ, ಆವಾಗ ಬಂದಿದ್ದು. ಆ್ಯಂಡ್ ಆಲ್ಸೋ ಈಗ ಈವ್ನಿಂಗ್ ಹೋಗ್ತಿದ್ದೀವಿ, ಸ್ಟಿಲ್ ಯಾರೂ ಇಲ್ಲ. ಲೈಕ್ ಎಲ್ಲರೂ ಬಂದು ಹೋಗಿಬಿಟ್ಟಿದ್ದಾರೆ ಗಾಯ್ಸ್. ನನ್ನ ಫೇಸ್ ಮೇಲೆ ಎಷ್ಟು ಟ್ಯಾನ್ ಅಂದರೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಆಗೋ ಟೈಮ್ ಬಂತು. ಆ್ಯಂಡ್ ನಮ್ಮ ಜನರಲ್ ಪಾಸ್ ಎಲ್ಲನೂ ಬಂದು ಕೂಡ ಅದು ರಿಮೂವ್ ಮಾಡ್ತಿದ್ರು. ಸ್ವಲ್ಪ ಜನ ಅವರೇ ಮಾಡಿಕೊಂಡ್ರು. ಆ್ಯಂಡ್ ಸ್ವಲ್ಪ ಜನಕ್ಕೆ ಅಂಕಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೇ ಮಾಡಿದರು. ಆ್ಯಂಡ್ ಎಲ್ಲರಿಗೂ ಫುಲ್ಲು ಏಟು, ತಲೆಗೆ ಬುರುಡೆಗೆ ಎಲ್ಲ ಫುಲ್ಲು ಏಟ್ ಬಿದ್ದಿದೆ. ಆ್ಯಂಡ್ ನನಗೆ ಮಾತ್ರ ಎಲ್ಲೂ ಏಟ್ ಬಿಡಲಿಲ್ಲ, ನನಗೆ ನಮ್ಮ ಅಣ್ಣನಿಗೆ ಎಲ್ಲರಿಗೂ.
ಆ್ಯಂಡ್ ಲೈಕ್ ವಾಟರ್ ಗೇಮ್ಸಲ್ಲಿ ತುಂಬ ಏಟ್ ಬಿತ್ತು. ಆ್ಯಂಡ್ ಫೈನಲಿ ನಾವು ಆಚೆ ಬರ್ತಿದ್ದೀವಿ ಆ್ಯಂಡ್ ಈಗ ಮನೆಗೆ ಹೋಗೋ ಟೈಮ್ ಬಂತು. ಎಸ್ ಗಾಯ್ಸ್, ಸಿ ಯು ಅಂತ ಎಲ್ಲನೂ ಕೂಡ ಬಾಯ್ ಮಾಡಿಬಿಟ್ಟು ಹಲ್ಕ್ ನೋಡಿ ಹಲ್ಕ್ ಹೇಗಿದ್ದಾರೆ ಹಲ್ಕ್ ರೇ ಅಂತ ಹೇಳ್ಬಿಟ್ಟು ಎಲ್ಲರೂ ಫನ್ ಮಾಡಿಕೊಂಡು ಹೊರಟ್ವಿ. ಇದು ಆದಮೇಲೆ ಬಂದು ನೀರು ಕುಡಿಬೇಕಂತ ಫುಲ್ಲು ದಾವ ಎಲ್ರಿಗೂ. ಎಲ್ಲರೂ ಬಂದು ಅಲ್ಲಿ ವಾಟರ್ ಸ್ಪೆಷಾಲಿಟಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಲೈಕ್ ಐಸ್ ವಾಟ್ರು ಮತ್ತು ಹಾಟ್ ವಾಟ್ರು ಎಲ್ಲನೂ ಕೂಡ ಇತ್ತು. ಸೊ ಎಲ್ಲರೂ ಕೋಲ್ಡ್ ವಾಟ್ರ್ ಕುಡಿದ್ವಿ. ಆ್ಯಂಡ್ ಅದು ಆದಮೇಲೆ ಬಂದು ನೋಡಿ ಅಂಕಲು ನಾವು ಬರೋ ಗಂಟ ಸ್ಟಿಲ್ ಅಲ್ಲೇ ವೆಯ್ಟ್ ಮಾಡ್ತಾನೆ ಇದ್ದರು. ಅದಾದಮೇಲೆ ಬಂದು ಪಾಪ ಕರ್ಕೊಂಡು ಹೊರಟರು. ಹೋಗಿಬಿಟ್ಟು ಸ್ವಲ್ಪ ದೂರದಲ್ಲಿ ಲೈಕ್ ನಮ್ಮ ಭಾವ ಮತ್ತು ನಮ್ಮ ತಂಗಿ ಇದ್ದಾರಲ್ಲ, ಅವರ ಹಸ್ಬೆಂಡ್ ಅವ್ರ ಗಂಡ ಅವರಿಬ್ಬರು ಆಚೆ ಹೋಗಿದ್ರು. ಎಸ್, ನಾವು ಹಾಗೇ ಮೂವ್ ಆನ್ ಆಗ್ತಿದ್ದೀವಿ. ಆ್ಯಂಡ್ ನೋಡಿ ಸ್ಟಿಲ್ ಅದು ಗೊರಿಲ್ಲ ನೋಡಿಬಿಟ್ಟು ನನ್ನ ತಂಗಿ ನನ್ನ ತಮ್ಮ ಅವನು ಅಂತಲೇ ಹೇಳ್ತಿದ್ದಾಳೆ. ಎಸ್ ನೋಡಿ ಸನ್ ಬಂದು ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಫೈನಲಿ ಹೊರಟಿದ್ದೀವಿ. ಆ್ಯಂಡ್ ದಿಸ್ ಈಸ್ ಅವರ್ ಲುಕ್. ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡಿ, ಹೆಂಗೆ ಟ್ಯಾನ್ ತುಂಬಿದೆ ನೋಡಿ, ಮಾರ್ನಿಂಗ್ ಹೆಂಗಿದ್ದೆ ಆ್ಯಂಡ್ ನಾವು ಸೀಗ ಎಷ್ಟು ಟ್ಯಾನ್ ಇದೆ ಅಂತ ಹೇಳಿಬಿಟ್ಟು. ಎಸ್ ನೋಡಿ ಅಲ್ಲಿ ಕಾಣಿಸ್ತಿದ್ದಾರೆ ಲೈಕ್ ನಮ್ಮ ಭಾವನು ನಮ್ಮ ತಂಗಿಯವರ ಹಸ್ಬೆಂಡು. ಅಲ್ಲಿಂದ ಹಾಗೆ ಸ್ವಲ್ಪ ದೂರದಲ್ಲಿ ಹೋಗಿ ಅಂಕಲ್ ಕೇಳಿದ್ವಿ ನಾವು ಬೂಸ್ಟ್ ಕುಡಿಬೇಕು ಅಂತ ಹೇಳ್ಬಿಟ್ಟು. ಅಂಕಲ್ ಬಂದು ನಾನು ಒಳ್ಳೆಯ ಕಡೆ ಕರ್ಕೊಯ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ರು. ಎಸ್ ಫೈನಲಿ ಬಂದಿದ್ದೀವಿ. ಆ್ಯಂಡ್ ಎಲ್ಲನೂ 13 ಮೆಂಬರ್ಸು ಹೋಗಿ ಲೈಕ್ ಏನೇನು ಬೇಕು ಅವ್ರವ್ರಿಗೆ ಅಂತ ಎಲ್ಲನೂ ಕೂಡ ನಾವು ಆರ್ಡರ್ ಮಾಡಿದ್ವಿ. ಆ್ಯಂಡ್ ನಾವು ಆಚೆ ಬಂದು ಕೂತ್ಕೊಂಡು ಎಲ್ಲನೂ ನೋಡ್ಕೊಂಡು ಕುಡ್ಕೊಂಡು ಬೂಸ್ಟ್ ಅದೆಲ್ಲ ಐಸ್ ಎಲ್ಲ ತಿನ್ಕೊಂಡು ಆ್ಯಂಡ್ ಕೇಕ್ಸ್ ಆಲ್ಸೋ ತಿನ್ಕೊಂಡು ಎಷ್ಟು ಮಸ್ತಾಗಿತ್ತು ಗೊತ್ತಾ ಕ್ಲೈಮೇಟು. ಲೈಕ್ ಔಟ್ಸೈಡು ವೆದರು, ಒಂದು ಕಡೆಯಿಂದ ಸನ್ರೈಸ್ ಕಾಣಿಸ್ತಿದೆ. ದೆನ್ ಬಂದು ಎಲ್ಲರೂ ಏನೇನು ಬೇಕು ತಿಂತಿದ್ದಾರೆ ಕುಡಿತಿದ್ದಾರೆ. ನನಗಂತೂ ಮಿಲ್ಕ್ ಐಟಮ್ ಆಗೋದೇ ಇಲ್ಲ, ನಾನು ಟೀನೂ ಕುಡಿಯೋಲ್ಲ ಆ್ಯಂಡ್ ಆಲ್ಸೋ ಮಿಲ್ಕು ಕುಡಿಯೋಲ್ಲ. ನಾನು ಮಸಾಲೆ ಬೋಂಡಾ ಆ್ಯಂಡ್ ಸಮಥಿಂಗ್ ಏನೋ ಸಾಸಸ್ ಎಲ್ಲನೂ ಹಾಕ್ಕೊಟ್ಟಿದ್ರು, ನಾನು ಅದು ಆರ್ಡ್ರ್ ಮಾಡಿಸ್ಕೊಂಡು ಕೂತಿದ್ದೆ. ಸೊ ಫೈನಲಿ ಬಂದು ನಾವು ಅಲ್ಲಿಂದ ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಆ್ಯಂಡ್ ಬೂಸ್ಟ್ ಆ್ಯಂಡ್ ಮಿಲ್ಕ್ ಎಲ್ಲನೂ ಕೂಡ ಕುಡ್ಕೊಂಡು ಅಲ್ಲಿಂದನೂ ಕೂಡ ಹೊರಟ್ವಿ. ನಾವು ಹಾಗೆ ಬರ್ತಾ ಅಲ್ಲಿ ತಗೋ ಹೋಗಿದ್ವಲ್ಲ ಊಟ, ಆ ಊಟ ಬಂದು ನಾವು ತಿನ್ನಲಿಲ್ಲ ಅಂತ ಹೇಳಿಬಿಟ್ಟು ಅಂಕಲ್ ಹೇಳಿದ್ವಿ. ಅಂಕಲ್ ಆ ಊಟ ಇದೆ, ಅದ್ರ ಜೊತೆಗೆ ನಾವು ಪರೋಟ ಮತ್ತು ಚಿಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೇಳಿದ್ವಿ. ಅಂಕಲ್ ಓಕೆ ನಾನು ಬೆಸ್ಟ್ ಒಂದು ಹೋಟೆಲ್ ಕರ್ಕೊಯ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಅಲ್ಲಿಂದ ಅಂಕಲ್ ಕರ್ಕೊ ಹೋದರು. ಒನ್ ಮೋರ್ ಥಿಂಗ್ ಆಸ್ ನನಗೆ ಹೆಲ್ತ್ ಇಶ್ಯೂಸ್ ಆಗಿದೆ, ನಾನು ಪ್ರಾಪರಾಗಿ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಬಟ್ ನಿಮ್ಮ ಕಮೆಂಟ್ಸಿಂದ ನಾನು ವೀಡಿಯೋ ಮಾಡಿ ಹಾಕ್ತಿರೋದು. ಸ್ಟಿಲ್ ಎಲ್ಲರೂ ಆಸ್ಕಿಂಗ್ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತ. ನಾವು ಈವನ್ ನನ್ನ ಫ್ಯಾಮ್ಲಿಯಲ್ಲಿ ಕೂಡ ಅದೇ ಕೇಳ್ತಿದ್ದಾರೆ ಯಾಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು. ಎಸ್ ಅದೆಲ್ಲ ಆದಮೇಲೆ ಬಂದು ನಾವು ಅಂಕಲ್ ಬಂದು ಪರೋಟ ಮತ್ತು ಏನೋ ತೊಗೊಬರೋಕ್ಕೆ ಹೋಗಿದ್ರು ನಮಗೆ ನಿಲ್ಲಿಸ್ಬಿಟ್ಟು. ನಾವು ಆಚೆ ಬಂದು ನೀವು ಕೂತ್ಕೊಂಡಿದ್ವಿ. ಹಾಗೆ ಹೋಗ್ತಾ ಮಮ್ಮಿ ಕಾಲ್ ಮಾಡಿಬಿಟ್ಟು ಏನು ಹೇಳ್ತಿದ್ದಾರೆ ಲೈಕ್ ಅಂದರೆ ಮನೇಲಿ ಬಿರಿಯಾನಿ ಮಾಡಿದ್ದೀವಿ ಊಟ ಮಾಡದೆ ಬನ್ನಿ ಅಂತ ಹೇಳಿದರು. ಬಟ್ ನಾವು ಅವ್ರು ಹೇಳೋಕ್ಕೂ ಮುಂಚೆ ಬಂದು ನಾವು ಪರೋಟ ಅದೆಲ್ಲನೂ ತೊಗೊಬಿಟ್ಟಿದ್ವಿ. ಆ್ಯಂಡ್ ಡ್ರೈವರ್ ಅಂಕಲ್ ಕೂಡ ಪಾಪ ಏನೂ ತಿಂದಿರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಬಿರಿಯಾನಿ ಬೇಡ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಒಂದು ಕಡೆ ಲೈಕ್ ಫುಲ್ಲು ಹೈವೇ ರೋಡಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಂಡು ನೋಡಿ ಎಲ್ಲನೂ ಕೂಡ ತಿಂತಿದ್ದೀವಿ. ಆ್ಯಂಡ್ ಎಲ್ಲನೂ ತಿನ್ಕೊಂಡು ಲೈನಾಗಿ ಅಂಕಲೇ ಪಾಪ ಬಂದು ಪ್ಲೇಟ್ಸ್ ಎಲ್ಲ ಹೋಗಿ ಹಾಕಿದ್ರು ಡಸ್ಟ್ಬಿನ್ಗೆ. ಇದೆಲ್ಲ ಆದಮೇಲೆ ಬಂದು ಅಗೇನ್ ನಾವು ಕಾರಲ್ಲಿ ಕೂತ್ಕೊಂಡು ಸೇಫ್ಲಿಯಾಗಿ ಮನೆಗೆ ಬಂದು ಸೇರಿದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದಿಸ್ ಬ್ಲಾಗ್ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್.